ಮಾಡು ಶಿವ. ನೀನು ನೆನ್ನೆನೂ ಊಟ ಮಾಡಿಲ್ಲ. ಈ ರೀತಿ ಅನ್ನ ಬಿಟ್ಟು ಎಷ್ಟು ದಿನ ಉಪವಾಸ ಇರ್ತೀಯ? ಎಲ್ಲಿವರೆಗೂ ನೆರೆಮನೆ ಗೆಳತಿ ಹಿಂತಿರುಗಿ ಬರೋದಿಲ್ವೋ ಅಲ್ಲಿವರೆಗೂ. ನಾನು ಹೇಳಿದ್ನಲ್ಲ, ಬರ್ತಾರೆ ಅವರು, ಕ್ಷೇಮವಾಗಿ ಬರ್ತಾರೆ. ನಿನಗೆ ನನ್ನ ಮಾತಿನ ಮೇಲೆ ವಿಶ್ವಾಸ ಇಲ್ವಾ? ನನ್ಗಿಂತ ಹೆಚ್ಚಿದೆ ಅಮ್ಮ. ಮತ್ತೆ ನೀನು ಊಟ ಮಾಡು. ಊಟ ಮಾಡದೇ ಇದ್ರೆ ದುರ್ಬಲ ಆಗ್ತೀಯಾ? ಆಹಾರದಿಂದಾನೇ ನಮಗೆ ಪೋಷಣೆ ಮತ್ತೆ ಶಕ್ತಿ ಸಿಗೋದು. ನನ್ಗೆ ಶಾರೀರಿಕ ಶಕ್ತಿಗಿಂತ ಹೆಚ್ಚು ಆಂತರಿಕ ಶಕ್ತಿ ಅಗತ್ಯ ಜಾಸ್ತಿ ಇದೆ. ನನ್ಗೆ ಎಲ್ಲಿವರೆಗೂ ಗೊತ್ತಾಗೋದಿಲ್ವೋ ನೆರೆಮನೆ ಗೆಳತಿ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ. ಅಲ್ಲಿವರೆಗೂ ನನ್ಗೆ ಆಂತರಿಕ ಶಕ್ತಿ ಸಿಗೋದಿಲ್ಲ ಅಮ್ಮ. ನಿನ್ನ ಆಸೆ ಏನು? ನಾನು ನಿನ್ ಹಾಗೆ ಊಟ ಬಿಟ್ಬಿಡ್ಲಾ? ಬೇಡ ಅಮ್ಮ, ನೀವು ಊಟ ತ್ಯಾಗ ಮಾಡೋ ಹಾಗಿಲ್ಲ. ಹಾಗ್ ಮಾಡಿದ್ರೆ ನನ್ ಮೇಲಾಣೆ. ಅವರು ನನ್ ಗೆಳತಿ ಅಮ್ಮ. ಆದ್ರಿಂದ ನನ್ಗೆ ನನ್ ಧರ್ಮನ ಪಾಲಿಸೋದೀಗ್ ಬಿಡಿ. ನನ್ನನ್ನ ಕ್ಷಮಿಸ್ಬಿಡಿ ಅಮ್ಮ. ದೇವಿ ಪಾರ್ವತಿ ಮಾಯ ಆದ್ಮೇಲೆ ನನ್ನ ಶಿವ ಮಾನಸಿಕವಾಗಿ ತುಂಬಾ ನೊಂದಿದ್ದಾನೆ. ಈಗ ಇದಕ್ಕೆ ನಾನೇ ಏನಾದ್ರೂ ಉಪಾಯ ಹುಡುಕ್ಬೇಕು. ದೇವಿ, ಈಗ ಅನ್ನ ನೀರು ಬಿಟ್ಟು ಶಿವ ಮಿತ್ರ ಧರ್ಮ ಪಾಲಿಸೋದಾದ್ರೆ, ನಾನು ಊಟ ಬಿಟ್ಟು ಮಾತೃಧರ್ಮ ನಿಭಾಯಿಸ್ತೀನಿ ಋಷಿವರ್ಯ. ನನ್ನ ಶಿವ ಊಟ ಮಾಡೋವರೆಗೂ ನಾನು ಊಟ ಮಾಡೋದಿಲ್ಲ ಋಷಿವರ್ಯ. ಮರಿಬೇಡಿ ದೇವಿ, ನೀವು ಶಿವನ ಆಣೆಯ ಪಾಶದಲ್ಲಿ ಬಂಧಿಯಾಗಿದ್ದೀರ. ನಾನೇನ್ ಮಾಡ್ಲಿ ಋಷಿವರ್ಯ? ಇವರಿಬ್ಬರ ಮಧ್ಯೆ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಚಿಂತೆ ಮಾಡಬೇಡಿ ದೇವಿ, ನಾವು ಊಟ ತಗೊಂಡು ಧ್ಯಾನ ಕ್ಷೇತ್ರಕ್ಕೆ ಹೋಗೋಣ. ನಾನು ಸ್ವತಃ ಶಿವನಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೇನೆ. ಅವನ ಮನಸ್ಸು ಬದಲಾಗಬಹುದು. ಇವತ್ತು ನಿಮ್ಮನ್ನ ಹುಡುಕ್ತೀನಿ ಗೆಳತಿ. ನೆಲ್ಲಿದೇವಿ, ಬಹುಶಃ ಶಿವ ಬ್ರಹ್ಮಾಂಡ ವೀಕ್ಷಣೆ ಮಾಡ್ತಾ ಇದ್ದಾನೆ ಅನ್ಸತ್ತೆ. ಇಂಥ ಸಮಯದಲ್ಲಿ ಅವನ ಹತ್ರ ಹೋಗೋದು ವಿನಾಶಕಾರಿ ಅನ್ಸುತ್ತೆ ದೇವಿ.
ನಾನು ಗೆದ್ಬಿಟ್ಟೆ. ನೆರೆಮನೆ ಗೆಳತಿ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಪ್ರಭು ಪ್ರಭು ಮಾತೆ ಎಲ್ಲಿದ್ದಾರೆ? ಹಿಮದ ಗುಹೆಯಲ್ಲಿದ್ದಾರೆ ಗೆಳೆಯ. ಆ ಜಾಗದ ಹೆಸರೇನು ಪ್ರಭು? ನನ್ಗೆ ಆ ಜಾಗದ ಹೆಸರು ಏನು ಅಂತ ಗೊತ್ತಿಲ್ಲ ಗೆಳೆಯ. ಆದ್ರೆ ಹಿಮಾಲಯದಲ್ಲೇ ಇದೆ ಅದು. ಆ ಗುಹೆ ದಾರಿ ನನಗ್ ಗೊತ್ತಿದೆ. ನಾನು ಅಲ್ಲಿಗೆ ಹೋಗ್ಬೋದು. ಶಿವ, ಗೊತ್ತಾಯ್ತಲ್ಲ ದೇವಿ ಪಾರ್ವತಿ ಇರೋ ಜಾಗ. ಬಾ, ಈಗ್ಲಾದ್ರೂ ಊಟ ಮಾಡು. ಇಲ್ಲ ಅಮ್ಮ, ನಾನು ನೆರೆಮನೆ ಗೆಳತಿ ಎಲ್ಲಿದ್ದಾರೋ ಅಲ್ಲಿಗೆ ಹೋಗ್ ಬರ್ತೀನಿ. ಅದಾದ್ಮೇಲೆ ತಿನ್ನೋದು. ಈಗ ನಾನು ಅವ್ರ ಹತ್ರ ಹೋಗ್ಬೇಕಾಗತ್ತೆ. ನಾನು ಹೋಗಿ ಅವ್ರನ್ನ ಕೇಳ್ಬೇಕು ಅಮ್ಮ. ಯಾಕವ್ರು ಏನೂ ಹೇಳ್ದೆ ಹೋದ್ರು? ಹಿಮದ್ ಗುಹೆಗೆ ಯಾಕೆ ಹೋದ್ರು? ಆದ್ರೆ ಹೋಗೋದಕ್ಕೆ ಅಷ್ಟು ಅವಸರ ಯಾಕೆ ಶಿವ? ಗೊತ್ತಾಯ್ತಲ್ಲ ಎಲ್ಲಿದ್ದಾರೆ ಅಂತ. ಕ್ಷೇಮವಾಗಿದ್ದಾರೆ. ನೀನ್ ಚಿಂತೆ ಮಾಡ್ಬೇಡ. ಮತ್ತೀಗ ಹೋಗೋ ಯೋಚನೆ ಬಿಟ್ಬಿಡು ಶಿವ. ನನ್ಗೆ ತುಂಬಾ ಬೇಜಾರಾಗ್ತಿದೆ. ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ಅಮ್ಮನ ಮಾತಿಗೆ ವಿರುದ್ಧವಾಗಿ ನಡ್ಕೋತಾ ಇದ್ದೀನಿ. ಈ ವಿಷಯಕ್ಕೆ ತುಂಬಾ ದುಃಖ ಆಗ್ತಾ ಇದೆ. ಅಮ್ಮ, ನಾನು ಈ ಕೂಡ್ಲೆ ಹೊರಡ್ಬೇಕಾಗತ್ತೆ. ಅಪ್ಪಣೆ ಕೊಡಿ ಅಮ್ಮ. ಇಷ್ಟೊಂದು ಹಠ ಯಾಕೆ ಶಿವ? ನೆರೆಮನೆ ಗೆಳತಿ ಅಲ್ಲಿಂದ ಬೇರೆ ಕಡೆ ಹೋಗ್ಬಹುದು ಅಮ್ಮ. ಅವ್ರ ಸ್ವರ್ಗನ ಎಲ್ಲ ಮರೆತು ತ್ಯಾಗ ಮಾಡಿ ಹೊರಟೋಗ್ತಿದ್ದಾರೆ ಅಮ್ಮ. ನಾನು ಆದಷ್ಟು ಬೇಗ ಅವ್ರ ಹತ್ರ ಹೋಗಿ ಅವ್ರನ್ನ ತಡಿಬೇಕು. ಇಲ್ಲ ಅಂದ್ರೆ ಅವ್ರನ್ನ ಹುಡ್ಕೋದು ಕಷ್ಟ ಆಗತ್ತೆ ಅಮ್ಮ. ನಾನು ಅವ್ರ ಹತ್ರ ಹೋಗೋಕೆ ಅಪ್ಪಣೆ ಕೊಡಿ ಅಮ್ಮ. ಆದ್ರೆ ಮಾತೆ ಅಲ್ಲಿಂದ ಎಲ್ಲಿ ಹೋಗಿ ಯೋಚನೆ ಮಾಡ್ತಿದ್ದಾರೆ ಪ್ರಭು? ಅದನ್ನ ಅವರು ವ್ಯಕ್ತಪಡಿಸಿಲ್ಲ ಗೆಳೆಯ. ಹಾಗಾದ್ರೆ ನಾವು ಮಾತೆ ಹತ್ರ ತಕ್ಷಣ ಹೋಗ್ಬೇಕಾಗತ್ತೆ ಪ್ರಭು. ಅಲ್ಲಿಂದ ಅವ್ರೆಲ್ಲಾದ್ರೂ ಹೋಗೋದಕ್ಕೂ ಮುಂಚೆ ಅವ್ರನ್ನ ನಾವಿಲ್ಲಿ ಕರ್ಕೊಂಬರ್ಬೇಕಾಗತ್ತೆ ಪ್ರಭು. ಅಮ್ಮ, ಗೆಳೆಯ ನಂದಿ ಸರಿಯಾಗಿ ಹೇಳ್ತಾ ಇದ್ದಾರೆ. ಅವರು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ನಾವು ಅವರಿದ್ದಲ್ಲಿ ಹೋಗ್ಲೇಬೇಕು ಅಮ್ಮ. ನನ್ಗೆ ಹೋಗೋದಿಕ್ಕೆ ಅನುಮತಿ ಕೊಡಿ ಅಮ್ಮ. ಸರಿ, ನಾನು ನಿನಗೆ ಹೋಗೋದಿಕ್ಕೆ ಅನುಮತಿ ಖಂಡಿತ ಕೊಡ್ತೀನಿ ಶಿವ. ಹೋಗು. ಆದ್ರೆ ಅದಕ್ಕೂ ಮುಂಚೆ ನೀನು ನನಗೊಂದು ಮಾತು ಕೊಡ್ಬೇಕು. ಅದೇನು ಅಂತ ಹೇಳಿ ಅಮ್ಮ. ದೇವಿ ಪಾರ್ವತಿ ಸಿಕ್ಕದ್ಮೇಲೆ ನೀನು ನೇರವಾಗಿ ನನ್ನ ಹತ್ರನೇ ಬರಬೇಕು. ಅವ್ರ ಜೊತೆ ಬೇರೆಲ್ಲೂ ಹೋಗ್ಬಾರ್ದು. ನಾನ್ ನಿಮ್ಗೆ ಮಾತು ಕೊಡ್ತೀನಿ ಅಮ್ಮ. ನೆರೆಮನೆ ಗೆಳತಿ ಸಿಕ್ಕದ್ಮೇಲೆ ನೇರವಾಗಿ ನಿಮ್ ಹತ್ರ ಬರ್ತೀನಿ. ನಂದಿ,
ನೀವು ನನಗೊಂದು ಮಾತನ್ನ ಕೊಡ್ಬೇಕು. ನೀವು ನನ್ನ ಶಿವನ್ನ ಹಿಮ ತುಂಬಿರೋ ಆ ಗುಹೆಗೆ ಕೈಲಾಸ ದಾರಿಲಿ ಕರ್ಕೊಂಡು ಹೋಗ್ಬಾರ್ದು ಮತ್ತು ದೇವಿ ಪಾರ್ವತಿ ಸಿಕ್ಕದ್ಮೇಲೆ ಇವರನ್ನ ನನ್ನ ಹತ್ರನೇ ಕರ್ಕೊಂಡು ಬನ್ನಿ. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ದೇವಿ, ನೀವು ಹೇಗೆ ಹೇಳ್ತೀರೋ ನಾನು ಖಂಡಿತ ಹಾಗೆ ಮಾಡ್ತೀನಿ. ಅಮ್ಮ, ಅಪ್ಪ, ಈಗ ಹೋಗೋಕೆ ಅನುಮತಿ ಕೊಡಿ. ಹೋಗ್ಬಾ. ಹೋಗೋಣ್ವಾ ಗೆಳೆಯ? ಹಾ ಪ್ರಭು. ಮಹಾರಾಜ ತಾರಕಾಸುರನ್ಗೆ ಈ ವಿಷಯ ಹೇಳ್ಬೇಕು. ಬಾಲಶಿವ ಪಾರ್ವತಿನ ಕರ್ಕೊಂಡು ಬರೋದಕ್ಕೆ ಹೊರಟಿದ್ದಾನೆ. ಗೆಳೆಯ, ಈ ದಿಕ್ಕಲ್ಲಿ ಹೋಗಿ. ಈ ದಿಕ್ಕಲ್ಲಿ ಅಮರನಾಥ ಗುಹೆ ಇದೆ. ಪ್ರಭು ಹೇಳೋ ಹಾಗೆ ಮಾತೆ ಅಮರನಾಥ್ ಗುಹೆಯಲ್ಲಿದ್ದಾರೆ. ಆದ್ರೆ ಮಾತೆ ಅಲ್ಲಿರೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲೋಡಿ ಅಸುರ ರಾಜ, ನಂದಿ ಮೇಲೆ ಬರ್ತಾ ಇರುವಂತ ಬಾಲಶಿವನನ್ನ. ಇದರ ಅರ್ಥ ನಿಜವಾಗ್ಲೂ ಬಾಲಶಿವ ಪಾರ್ವತಿನ ಹುಡ್ಕೊಂಡು ಹೋಗಿದ್ದಾನೆ. ಹಾ ಅಸುರ ರಾಜ, ನಿಮ್ಮ ಸೇವಕ ತೋತಾಸುರ ಯಾವತ್ತು ಸುಳ್ಳು ಮಾಹಿತಿ ನೀಡಲ್ಲ. ನಾವೀಗ ಆ ಬಾಲಶಿವನ್ನ ಪಾರ್ವತಿ ಹತ್ರ ಹೋಗೋದಕ್ಕೆ ಬಿಡಬಾರದು. ಮಾಯೆಯಲ್ಲಿ ಕಣ್ತಪ್ಪಿಸ್ಬೇಕು. ಆಗ ಇವನು ಹೋಗೋಷ್ಟರಲ್ಲಿ ಪಾರ್ವತಿ ಬೇರೆ ಕಡೆ ಹೋಗ್ಬೇಕು, ಅಜ್ಞಾತವಾಸಕ್ಕೆ ಹೋಗ್ಬೇಕು. ಆಗ ನನ್ನ ಅಮರತ್ವ ಸುರಕ್ಷಿತವಾಗಿರುತ್ತೆ. ಇದೇ ನನ್ನ ಗುರಿ. ಈಗ ಅಸುರ ರಾಜ, ಇವನು ನೋಡೋಕೆ ಚಿಕ್ಕವನಷ್ಟೇ, ಆದ್ರೆ ಬಹಳ ಶಕ್ತಿಶಾಲಿ. ಇವನನ್ನ ತಡೆಯೋದಿಕ್ಕೆ ನೀವು ಸೈನ್ಯ ಜೊತೆ ಬರಬೇಕಿತ್ತು. ಸುಮ್ನಿರು ಮೂರ್ಖ. ಇರುವೆನ ಕೊಲ್ಲೋದಕ್ಕೆ ಇಡೀ ಪರ್ವತದ ಅವಶ್ಯಕತೆ ಇರೋದಿಲ್ಲ. ಕೇವಲ ಒಂದು ಬೆರಳಲ್ಲಿ ಹೊಸ್ಕಿದ್ರೆ ಸಾಕಾಗತ್ತೆ. ಆ ಬಾಲಶಿವನ ಕೊಲ್ಲೋದು ಬೇಕಾಗಿಲ್ಲ ನನಗೆ, ಭ್ರಮೆ ಹುಟ್ಟಿಸ್ಬೇಕು ಅಷ್ಟೇ. ಆಯ್ತು ಅಸುರ ರಾಜ, ಆದ್ರೆ ಅವನನ್ನ ತಡೆಯೋದು ಹೇಗೆ? ನೀನು ಬಾಯಿ ಮುಚ್ಚು. ಹೀಗೆ ನೋಡ್ತಾ ಇರು, ನಿನ್ನ ಕಣ್ಣು ತೆಗೆದು ನೋಡ್ತಾ ಇರು. ಈ ನಿನ್ನ ಅಸುರ ರಾಜ ತಾರಕಾಸುರನ ಬುದ್ಧಿ, ಬಲ ಮತ್ತು ಮರ ಕಡಿಯೋ ಮುದುಕನಿಗೆ ಗಾಯ ಮಾಡಿದ್ರಿ ಮಹಾರಾಜ. ಅವನಿಗೆ ಗಾಯ ಆದ್ರೆ ಏನ್ ಲಾಭ ಇದೆ? ತೋತಾಸುರ, ನಿನಗೆ ಅಷ್ಟೆಲ್ಲ ಬುದ್ಧಿ ಇದ್ದಿದ್ರೆ ನೀನು ನನ್ನ ಹಾಗೆ ಶಕ್ತಿಶಾಲಿ ಅಸುರನಾಗ್ತಿದ್ದೆ, ನನ್ನ ಸೇವಕ ಅಲ್ಲ. ಅಸುರ ರಾಜ, ಈ ಬಾಲಶಿವ ಈ ಮುದುಕನ್ಗೆ ಸಹಾಯ ಮಾಡೋದಕ್ಕೆ, ತನ್ನ ಗುರಿ ತಲುಪೋದಕ್ಕೆ ಯಾವ ಕಾರಣಕ್ಕೂ ಮರೆಯೋದಿಲ್ಲ. ಅವನು ಗುಣ ಆಗೋವರೆಗೂ ಇಲ್ಲೇ ಇರ್ತಾನ. ನೀನ್ ಹೇಳಿದ್ದು ಸತ್ಯ ತೋತಾಸುರ. ಇವನು ನಮ್ಮ ಹಾಗೆ ಅಸುರನಾಗಿದ್ರೆ ಖಂಡಿತ ನಿಲ್ತಿರ್ಲಿಲ್ಲ. ಆದ್ರೆ ಇವನು ಅಸುರನಲ್ಲ, ಸಂಕಟಹರ. ಇವನು ಭೋಲೆನಾಥ, ದೇವಾದಿದೇವ, ಮಹಾದೇವ.
ಆದ್ರಿಂದ ಅವನು ಖಂಡಿತ ನಿಲ್ತಾನೆ, ಖಂಡಿತವಾಗಿ. ನಿಲ್ಲಿ ಗೆಳೆಯ. ಎದ್ದೇಳಿ ತಾತ. ಇಲ್ಲ, ಎದಳಕ್ಕಾಗ್ತಿಲ್ಲ ಮಗು. ನಾನು ದಿನ ಕಟ್ಗೆ ತಗೊಂಡ್ ಬರ್ತೀನಿ, ಆದ್ರೆ ಇವತ್ತು ಅದು ಹೇಗ್ ಬಿದ್ನೋ. ಈಗ ನಾನು ಮನೆಗೆ ಹೇಗ್ ಹೋಗೋದೋ ಗೊತ್ತಿಲ್ಲ. ನೀವೇನು ಚಿಂತೆ ಮಾಡಬೇಡಿ, ನಾವ್ ನಿಮ್ಮನ್ನ ನಿಮ್ ಮನೆಗ್ ಬಿಡ್ತೀವಿ. ಆದ್ರೆ ಪ್ರಭು, ಆದ್ರೆ ಏನು ಗೆಳೆಯ? ನಾವು ತಲುಪೋದು ಸ್ವಲ್ಪ ತಡ ಆದ್ರೂ ತುಂಬಾ ದೊಡ್ಡ ಅನರ್ಥ ಆಗುತ್ತೆ ಪ್ರಭು. ನನ್ಗೆ ನನ್ನಮ್ಮ ಹೇಳಿದ್ದಾರೆ, ರೋಗಿಗಳ ವೃದ್ಧರ ಸೇವೆ ತುಂಬಾ ದೊಡ್ಡ ಧರ್ಮ ಅಂತ. ನಾವೇನಾದ್ರೂ ಈ ಧರ್ಮದ ಪಾಲನೆ ಮಾಡದೇ ಇದ್ರೆ ಆಗ ಅನರ್ಥ ಆಗತ್ತೆ. ಅದರಿಂದಾಗಿ ನಾನು ಈ ಧರ್ಮದ ಪಾಲನೆ ಮಾಡ್ತೀನಿ, ಮಾಡಲೇಬೇಕು. ಬನ್ನಿ ತಾತ, ನಿಮ್ಮನ್ನ ನಾವು ಮನೆಗೆ ತಲುಪಿಸ್ತೀವಿ. ನಿಮ್ಮ ದೂರಾಲೋಚನೆಗೆ ನಾನು ಕೈ ಮುಗಿತೀನಿ ಅಸುರ ರಾಜ. ನಿಮ್ಮಷ್ಟು ಬುದ್ಧಿಶಾಲಿ ಜಗತ್ತಲ್ಲೇ ಯಾರೂ ಇಲ್ಲ. ನನ್ನ ಉದ್ದೇಶ ಪೂರ್ತಿ ಆಯ್ತು ತೋತಾಸುರ. ಇಲ್ಲಿ ತಡ ಆದ್ರೆ ಅಲ್ಲಿಂದ ಪಾರ್ವತಿ ಮಾಯ ಆಗ್ತಾಳೆ. ಅವಳಲ್ಲಿ ಮಾಯ ಆಗ್ತಿದ್ದ ಹಾಗೆ ಈ ಬಾಲಶಿವ ಮಹಾದೇವ ಆಗೋ ಎಲ್ಲ ಸಾಧ್ಯತೆನೂ ಬೂದಿಯಲ್ಲಿ ಸಮಾಪ್ತಿ ಆಗ್ಬಿಡುತ್ತೆ. ಅದಾದ ನಂತರ ನನ್ನ ಪ್ರಾಣಕ್ಕೆ ಬರೋ ಸಂಕಟ ಮುಗಿದ ಹಾಗೇನೆ ಈಗ ಶುರುವಾಗುತ್ತೆ. ಇಂದ್ರನಿಗೆ ಸಂಕಷ್ಟ.